ಯಪ್ಪಮನೋಸ್ಮಾಕಂ ಆಚಾರ್ಯಾನಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಯೋಂತಃ ಪ್ರವಿಶ್ಯ ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಇವತ್ತು ಇಬ್ಬರು ಉಪನ್ಯಾಸಕಾರರು, ಒಬ್ಬರು ಯುವ ಉಪನ್ಯಾಸಕಾರರು, ಮತ್ತೊಬ್ಬರು ಹಿರಿಯ ಉಪನ್ಯಾಸಕಾರರು, ಇಬ್ಬರು ಕೂಡ ವಿಶಿಷ್ಟವಾದ ರೀತಿಯಲ್ಲಿ ತಮ್ಮ ವಿಚಾರಗಳನ್ನು ನಮ್ಮ ಮುಂದೆ ಮಂಡಿಸಿದ್ದಾರೆ. ಒಬ್ಬರು ಸಾಹಿತ್ಯದಿಂದ ರಾಷ್ಟ್ರೀಯತೆಯ ಜಾಗೃತಿ, ಅದನ್ನು ಬಹಳ ಚೆನ್ನಾಗಿ ಅನೇಕ ಘಟನೆಗಳನ್ನು ವಿವರಿಸಿ ಸಾಹಿತ್ಯದಿಂದ ರಾಷ್ಟ್ರೀಯತೆಯ ಜಾಗೃತಿ ನಮ್ಮ ಭಾರತದಲ್ಲಿ ಮಾತ್ರವಲ್ಲ, ವಿದೇಶದಲ್ಲಿ ಫ್ರಾನ್ಸಿನಲ್ಲೆಲ್ಲ ರಾಷ್ಟ್ರೀಯತೆಗೆ ಅಲ್ಲಿಯ ಸಾಹಿತ್ಯಗಳೇ ಕಾರಣ. ಹೀಗೆ ದೇಶದಲ್ಲಿ ಸಾಹಿತ್ಯದಿಂದ ರಾಷ್ಟ್ರೀಯತೆಯ ಜಾಗೃತಿಯ ಬಗ್ಗೆ ಒಳ್ಳೆಯ ಉದ್ಬೋಧಕವಾಗಿ ಮಾತಾಡಿದ್ದಾರೆ ನಮ್ಮ ಆದರ್ಶ ಗೋಖಲೆಯವರು. ಡಿಸೋಜಾರವರು ಸಾಹಿತ್ಯದಿಂದ ಮಾನವೀಯತೆಯ ಜಾಗೃತಿ, ಮಾನವೀಯತೆ, ಎಲ್ಲ ಮಾನವರಲ್ಲಿ ಮಾನವೀಯತೆಯ ಬಗ್ಗೆ ಕಾಳಜಿ, ಎಲ್ಲ ಜನರ ಸಂಕಷ್ಟಗಳ ಬಗ್ಗೆ ಅವರು ಗಮನ ಕೊಟ್ಟು ಎಲ್ಲರ ಕಲ್ಯಾಣದ ಬಗ್ಗೆ ಅವರು ಗಮನಿಸಬೇಕು ಎಂಬುದಾಗಿ ಸಾಹಿತ್ಯದಿಂದ ಮಾನವೀಯತೆ ಮತ್ತು ರಾಷ್ಟ್ರೀಯತೆ ಎರಡೂ ಕೂಡ ಜಾಗೃತವಾಗಲು ಸಾಧ್ಯವಿದೆ. ಸಾಹಿತ್ಯ ಒಂದು ಉದಯರಾಗಿದ್ದ ಹಾಗೆ, ಮಲಗಿದ ವ್ಯಕ್ತಿಯನ್ನು ಎಬ್ಬಿಸಲು ಉದಯರಾಗಬೇಕು. ವ್ಯಕ್ತಿ ಮಲಗಿದ್ದಾನೆ, ಹೊಡೆದು ಬಡಿದು ಎಬ್ಬಿಸಿದರೆ ಸರಿಯಾಗುವುದಿಲ್ಲ. ಒಳ್ಳೆಯ ಮನಸ್ಸಿನಿಂದ ಪ್ರಸನ್ನನಾಗಿ ಹೇಳಬೇಕಾಗಿದ್ದರೆ ಅದಕ್ಕಾಗಿ ಉದಯರಾಗ ಹಾಡ್ತಾರೆ. ಸಾಹಿತ್ಯ ನಮ್ಮ ಸಮಾಜಕ್ಕೆ ಉದಯರಾಗ, ನಮ್ಮಲ್ಲಿ ಸುಪ್ತವಾದ ಮಾನವೀಯತೆ ರಾಷ್ಟ್ರೀಯತೆ ಜಾಗೃತವಾಗಲು ಸಾಹಿತ್ಯದ ಉದಯರಾಗಬೇಕು. ಆ ಉದಯರಾಗದಿಂದ ವ್ಯಕ್ತಿಯನ್ನು ಎಬ್ಬಿಸುವುದಾಗಿದ್ದರೆ ಈ ಉದಯರಾಗದಿಂದ ವ್ಯಕ್ತಿತ್ವ ಅದನ್ನು ಜಾಗೃತಗೊಳಿಸಲು ಸಾಹಿತ್ಯದ ಉದಯರಾಗ ಅತ್ಯವಶ್ಯ. ಅದನ್ನು ಇಬ್ಬರು ಕೂಡ ಅದನ್ನು ವ್ಯಕ್ತಪಡಿಸಿದ್ದಾರೆ. ಸಾಹಿತ್ಯ ಅಂದರೆ ಶಬ್ದಾರ್ಥಯೋ ಯಥಾವತ್ ಸಹಯೋಗ ಸಾಹಿತ್ಯ. ಶಬ್ದ ಅರ್ಥಗಳ ಸಂಯೋಜನೆ ಸಾಹಿತ್ಯ. ಶಬ್ದ ಸರಿಯಾದ ಅರ್ಥದ ಸ್ಫೂರ್ತಿ ಬರುವ ರೀತಿಯಲ್ಲಿ ಆ ಶಬ್ದ ಇರಬೇಕು, ಅದೇ ಸಾಹಿತ್ಯ. ಶಬ್ದ ಅರ್ಥಗಳ ಸರಿಯಾದ ಯೋಗ್ಯವಾದ ಸಹಯೋಗ ಸಮ್ಮಿಲನ, ಅದೇ ಸಾಹಿತ್ಯ. ಅಂತಹ ಸಾಹಿತ್ಯದ ಮುಖಾಂತರ ನಮ್ಮ ದೇಶದ ಜಗತ್ತಿನ ಪ್ರಗತಿ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ, ಇದು ಬರೀ ರಾಷ್ಟ್ರೀಯತೆ ಮಾತ್ರವಲ್ಲ, ನಮ್ಮ ತಾಯಿನಾಡಿನ ಮೇಲೆ ಅಭಿಮಾನ ಮಾತ್ರವಲ್ಲ, ನಾವೆಲ್ಲ ಭೂಮಿಯ ಮಕ್ಕಳು, ನಾವೆಲ್ಲ ಮಾನವರು ಎಂಬುದಾಗಿ ಇಡೀ ಮಾನವ ಜಗತ್ತಿನಲ್ಲಿ ಐಕಮತ್ಯದ ಪ್ರಚೋದನೆ. ನಮ್ಮ ತಾಯಿನಾಡಿನ ಮೇಲೆ ನಮಗೆ ಪ್ರೇಮ ಉಕ್ಕಿ ಬರುವ ರೀತಿಯಲ್ಲಿ ಇಡೀ ಭೂಮಿಯೇ ತನ್ನ ತಾಯಿ, ನಾವೆಲ್ಲ ಭೂಮಿಯ ಪುತ್ರರು, ನಮಗೆಲ್ಲರಿಗೂ ಒಬ್ಬಳೇ ತಾಯಿ ಎಂಬಂತಹ ಮಾನವೀಯತೆ, ತಾಯಿನಾಡಿನ ಮೇಲೆ ಪ್ರೇಮ, ಇದು ಎರಡನ್ನೂ ಕೂಡ ವೇದದ ಈ ಮಂತ್ರ ನಮ್ಮಲ್ಲಿ ಜಾಗೃತಗೊಳಿಸಿದೆ. ನಮ್ಮ ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಆಚಾರ್ಯ ಮಧ್ವರು ಕೂಡ ತಮ್ಮ ಸಂದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಗವಂತನ ಪೂಜೆ ಎಂದರೆ ಅದು ಎಲ್ಲರೂ ಮಾಡಬಹುದಾದ್ದು. ಒಬ್ಬ ರೈತ ತನ್ನ ಹೊಲದಲ್ಲಿ ಮಾಡುವ ಕೃಷಿ, ಒಬ್ಬ ಕಾರ್ಮಿಕ, ಒಬ್ಬ ಶಿಲ್ಪಿ, ಒಬ್ಬ ಕುಂಬಾರ, ಯಾರೇ ಇರಲಿ ಯಾವುದೂ ನಿಕೃಷ್ಟವಲ್ಲ. ಪ್ರತಿಯೊಂದನ್ನು ಕೂಡ ಪ್ರಾಮಾಣಿಕತನದಿಂದ ಭಗವಂತನ ಮೇಲಿನ ಭಕ್ತಿಯಿಂದ ಮಾಡಿದಾಗ ಅದೆಲ್ಲವೂ ಕೂಡ ಸ್ವಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಂ ಪರಮೋ ಧರ್ಮ. ಅಲ್ಲಿ ಪ್ರಾಮಾಣಿಕತೆ ಬೇಕು, ಭಗವಂತನ ಭಕ್ತಿ ಬೇಕು. ನಾವು ಮಾಡುವ ಎಲ್ಲ ವೃತ್ತಿಯೂ ಕೂಡ ಭಗವಂತನ ಪೂಜೆ ಎಂಬ ಮಾತನ್ನು
ಆಚಾರ್ಯ ಮಧ್ವರು ಕೂಡ ಸಾರಿದ್ದಾರೆ ಎಂಬುದನ್ನು ನಾನು ತಿಳಿಸ್ತಾ ಇದ್ದೇವೆ. ಆ ರೀತಿ ನಮ್ಮ ದೇಶ ಎಲ್ಲರೂ ವಿಭಿನ್ನ ವೈವಿಧ್ಯ, ನಮ್ಮ ಡಿಸೋಜಾರವರು ಹೇಳಿದಂತೆ ವೈವಿಧ್ಯತೆ ಇದೆ. ಜನರಲ್ಲಿ, ಆಚರಣೆಯಲ್ಲಿ, ನೆಲದಲ್ಲಿ ಎಲ್ಲ ಕಡೆ ವೈವಿಧ್ಯವಿದೆ. ಅನೇಕ ಸಂಪ್ರದಾಯಗಳು, ವಿಭಿನ್ನ ಸಂಸ್ಕೃತಿಗಳು, ಬೇರೆ ಬೇರೆ ಮತ ಧರ್ಮಗಳು, ಇಷ್ಟೆಲ್ಲ ವೈವಿಧ್ಯ ಇದ್ದರೂ ಕೂಡ ಒಂದು ಕಿತ್ತಳೆ ಹಣ್ಣಿನಲ್ಲಿ ಬೇರೆ ಬೇರೆ ಸೋಳೆಗಳಿವೆ. ಅದೆಲ್ಲ ಒಮ್ಮುಖವಾಗಿದ್ದಾಗ ಅದು ಹಣ್ಣು. 10 ಹೋಳೆಗಳು ಒಮ್ಮುಖವಾಗಿದ್ದಾಗ ಅದು ಕಿತ್ತಳೆ ಹಣ್ಣು. ಅದರಂತೆ ನಮ್ಮ ರಾಷ್ಟ್ರ ಕೂಡ ಅನೇಕ ಮತ ಸಂಪ್ರದಾಯಗಳೆಲ್ಲ ಒಮ್ಮುಖವಾಗಿದ್ದರೆ ನಮ್ಮ ರಾಷ್ಟ್ರವು ಕೂಡ ಒಂದು ಉತ್ತಮವಾದ ಹಣ್ಣಾಗಲಿಕ್ಕೆ ಸಾಧ್ಯ. ಆ ರೀತಿಯ ಸಮನ್ವಯ ನಮ್ಮಲ್ಲಿ ವೈವಿಧ್ಯವಿದೆ. ಒಂದು ನಮ್ಮ ದೇಶ ಅದು ರಬ್ಬರ್ ತೋಟ ಅಲ್ಲ, ಕಾಫಿ ತೋಟ ಅಲ್ಲ. ಕಾಫಿ ತೋಟ ಒಂದೇ ಥರದ ಗಿಡಗಳು, ರಬ್ಬರು ತೋಟದಲ್ಲಿ ಒಂದೇ ಥರದ ರಬ್ಬರು. ನಮ್ಮದು ಅನೇಕ ಮರ ಗಿಡಗಳಿಂದ ಕೂಡಿದ ಉಪವನ, ಉದ್ಯಾನವಾಗಿರಬೇಕು. ಎಲ್ಲದಕ್ಕೂ ಪರಸ್ಪರ ಸೌಹಾರ್ದ ಸಹಕಾರದಿಂದ ಎಲ್ಲ ಥರದ ಮತ ಧರ್ಮ ಸಂಪ್ರದಾಯಗಳಿಗೆ ಬೀಡಾಗಿ ಈ ರಾಷ್ಟ್ರವೇ ದೊಡ್ಡ ಉದ್ಯಾನವಾಗಬೇಕು ಹೊರತು ಬರೀ ರಬ್ಬರ್ ತೋಟ ಆಗುವುದು ಬೇಡ. ಎಲ್ಲ ಥರದ ವೈವಿಧ್ಯ ಅದನ್ನು ಉಳಿಸಿಕೊಂಡು ಪರಸ್ಪರ ಪ್ರೇಮ ಸೌಹಾರ್ದದಿಂದ ನಾವು ಬಾಳಬೇಕು. ನಮ್ಮಲ್ಲಿ ರಾಷ್ಟ್ರೀಯತೆಯೂ ಬೆಳೆಯಬೇಕು, ಮಾನವೀಯತೆಯೂ ಬೆಳೆಯಬೇಕು. ಈ ಎರಡನ್ನು ಕೂಡ ನಾವು ಜೋಡಿಸಿಕೊಂಡು ಈ ಸಮನ್ವಯ, ರಾಷ್ಟ್ರೀಯತೆ ಮತ್ತು ಮಾನವೀಯತೆಯ ಸಮನ್ವಯವನ್ನು ಸಾಧಿಸಿಕೊಂಡು ನಾವೆಲ್ಲ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಬೇಕು. ಸಾಹಿತ್ಯ ಅಂಥ ಸ್ಫೂರ್ತಿಯನ್ನು ನೀಡ್ತದೆ ಎಂಬುದಾಗಿ ನಾವು ಭಾವಿಸಿ, ಇಬ್ಬರು ಕೂಡ ಬಹಳ ಎಲ್ಲರಿಗೂ ನಮ್ಮ ತಾನಸೇನರ ಒಂದು ಘಟನೆ ಹೇಳಿದ್ದು ಬಹಳ ಒಂದು ಒಳ್ಳೆಯ ಸ್ಫೂರ್ತಿದಾಯಕವಾಗಿತ್ತು. ಈ ರೀತಿ ಎಲ್ಲರೂ ಕೂಡ ತಮ್ಮ ಮಾತುಗಳಿಂದ ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸಿದ್ದಾರೆ. ಇಬ್ಬರನ್ನು ಕೂಡ ನಾವು ಅಭಿನಂದಿಸಿ ಅವರಿಂದ ಹೆಚ್ಚಿನ ಸೇವೆ ಸಮಾಜಕ್ಕೆ ದೊರೆಯಲಿ ಎಂಬುದಾಗಿ ಆಶಿಸ್ತೇನೆ.